ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಈಗ ಯತ್ನಾಳ್ರ ಗ್ಯಾಂಗಲ್ಲಿ ಸಾಕಷ್ಟು ಜನ ಇದ್ರಲ್ಲ, ಇವರೆಲ್ಲ ಹೆದರ್ಬಿಟ್ಟಿದ್ದಾರಾ, ಇವರೆಲ್ಲ ಥರಗುಟ್ಟಿ ಹೋಗಿದ್ದಾರಾ, ಪಥರಗುಟ್ಟಿ ಹೋಗಿಬಿಟ್ಟಿದ್ದಾರಾ ಅಂತ ನೋಡಿದಾಗ ಒಂದು ಹಂತಕ್ಕೆ ಇದೀಗ ರೆಬೆಲ್ಸ್ ಸಮರ ನಿಂತಿಲ್ಲ ಅಂತ ಅವ್ರೊಂದು ಮೆಸೇಜ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯತ್ನಾಳ್ರನ್ನ ನೀವು ಆಚೆ ಹಾಕಿಬಿಟ್ರೆ ನಮ್ಮ ಹೋರಾಟ ಬಿಟ್ಬಿಡ್ತೀವ, ನಾವು ಹಿಡಿದ ಪಟ್ಟನ್ನು ನಾವು ಸಡಿಲ ಮಾಡಬಾರ್ದು ಅಂಥೇಳಿ ಭಿನ್ನರ ಬಣ ನಿರ್ಧಾರ ಮಾಡಿದೆ. ಇಲ್ಲಿ ಪಕ್ಷದ ಚೌಕಟ್ಟಿನ ಅಡಿಯಲ್ಲಿಯೇ ಹೋರಾಟ ಮಾಡಬೇಕು ನಾವು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಶಿಸ್ತು ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಹೆಜ್ಜೆ ಇಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ಈ ಬಾರಿ ಗೊಂದಲಕ್ಕೆ ಅವಕಾಶ ಮಾಡಿಕೊಡದಂತೆ ಹೋರಾಟವನ್ನು ಮಾಡ್ತೀವಿ ನಾವು. ಯತ್ನಾಳ್ ಹೊರತಾಗಿಯೂ ಹೋರಾಟ ನಿಲ್ಲಲ್ಲ, ಅವರು ಇಲ್ಲದೆ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ವರಿಷ್ಠರ ಮುಂದೆ ಭಿನ್ನಮತೀಯ ವಿಚಾರದ ಪ್ರಸ್ತಾಪ ಬೆನ್ನಲ್ಲೇ ಈ ನಿರ್ಧಾರ ಹೊರಬಿದ್ದಿದೆ. ಇಲ್ಲಿ ಯತ್ನಾಳ್ ಉಚ್ಚಾಟನೆ ಹಿಂಪಡಿಬೇಕು ಅಂಥೇಳಿ ವರಿಷ್ಠರ ಬಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ಮಾಡದಂತೆ ಒಂದು ಹೋರಾಟದ ರೂಪುರೇಷೆ ತಯಾರಿ ಕೂಡ ಈ ಬಣದ ಕಡೆಯಿಂದ ಆಗ್ತಾ ಇದೆ.